ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪೂರ್ಣಚಂದ್ರ ಜ್ಞಾನ ಸಂಜೀವಿನಿ ಅಕಾಡೆಮಿಯ ಪೂರ್ಣಚಂದ್ರ BGKS ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನವನ್ನು ಅಧ್ಯಯನ ಮಾಡೋಣ. ದಿನಾಂಕ 24 ಮತ್ತು 25ರ ಈ ಎರಡೂ ದಿನಗಳ ಒಂದು ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನವನ್ನು ಅಧ್ಯಯನ ಮಾಡೋಣ. ಸ್ನೇಹಿತರೆ, ರಾಷ್ಟ್ರೀಯ ಸುದ್ದಿ. ಫೆಬ್ರವರಿ 22ರಂದು ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು 7 ರಾಜ್ಯಗಳಲ್ಲಿ 8 ವಿಮಾನ ನಿಲ್ದಾಣಗಳನ್ನು ಉದ್ಘಾಟಿಸಿದರು. ಆ 7 ರಾಜ್ಯಗಳನ್ನು ಗಮನಿಸಿ: ಕೇರಳ, ಕರ್ನಾಟಕ, ತಮಿಳುನಾಡು, ಅಸ್ಸಾಂ, ರಾಜಸ್ಥಾನ, ಪಂಜಾಬ್, ಮಣಿಪುರ. ನೆಕ್ಸ್ಟ್, ಈ ಸರಕಾರಿ ಸ್ವಾಮ್ಯದ ಕಂಪನಿಯು ದೆಹಲಿ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ನಲ್ಲಿನ BSES ಪ್ರದೇಶದಲ್ಲಿ ವಸತಿ ಮತ್ತು ಸಾಂಸ್ಥಿಕ ಗ್ರಾಹಕರ ತನ್ನ ಸೂಪರ್ ಎಫಿಷಿಯನ್ಸಿಯು ಏರ್ ಕಂಡೀಷನ್ ಪ್ರೋಗ್ರಾಮನ್ನು ಪ್ರಾರಂಭಿಸಿತು. ಜಮ್ಮು ಮತ್ತು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯಗಳಿಗೆ 1960ರ ಇಂಡಸ್ ವಾಟರ್ಸ್ ಒಡಂಬಡಿಕೆಯ ಅಡಿಯಲ್ಲಿ ಭಾರತವನ್ನು ಹಂಚಿಕೊಂಡಿರುವ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ಹರಿದು ಹಾಕಲು ಯೋಜನೆಗಳನ್ನು ಭಾರತ ಘೋಷಿಸಿದೆ. ಆರ್ಥಿಕವಾಗಿ ದುರ್ಬಲ ವರ್ಗಗಳಿಂದ ನಗರ ಪ್ರದೇಶದ ಯುವ ಜನರಿಗೆ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತರಿಪಡಿಸುವ ಮುಖ್ಯಮಂತ್ರಿ ಯುವ ಸ್ವಾಭಿಮಾನ ಯೋಜನೆ ಈ ರಾಜ್ಯ ಸರ್ಕಾರವು ಮಧ್ಯಪ್ರದೇಶಕ್ಕೆ ಹೊಮ್ಮಿದೆ. ಸೆಕ್ಯೂರಿಟಿ ಮಾರ್ಕೆಟ್ ನುಡಿಸುವಿಕೆಗಳಲ್ಲಿ ಸ್ಟ್ಯಾಂಪ್ ಸುಂಕವನ್ನು ಸಂಗ್ರಹಿಸಲು ರಾಜ್ಯಗಳಿಗೆ ಶಕ್ತಗೊಳಿಸಲು ಕಾನೂನಿನ ಮತ್ತು ಸಾಂಸ್ಥಿಕ ಕಾರ್ಯವಿಧಾನಗಳನ್ನು ರಚಿಸಲು ಭಾರತೀಯ ಅಂಚೆ ಚೀಟಿ ಕಾಯ್ದೆಯ ತಿದ್ದುಪಡಿಯನ್ನು 1899ರಲ್ಲಿ ನೀಡಿದರು. ಅಂತಾರಾಷ್ಟ್ರೀಯ ಸುದ್ದಿಯನ್ನು ಗಮನಿಸೋಣ ಸ್ನೇಹಿತರೆ. ಫೆಬ್ರವರಿ 24ರ ನಂತರ ಆಫ್ರಿಕಾದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಜನರು ಮತ ಚಲಾಯಿಸುತ್ತಾರೆ. ನೈಜೀರಿಯಾ ಪ್ರದೇಶದಲ್ಲಿ. ಕ್ರೀಡಾ ಸುದ್ದಿ ನೋಡೋಣ. ISSF ವಿಶ್ವಕಪ್ 2019ರ ಮಹಿಳಾ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ದೆಹಲಿ ಅಪೂರ್ವಿ ಚಂದೇಲಾದಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಭಾರತೀಯ ಶೂಟರ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ನ್ಯೂಸ್ ವ್ಯಕ್ತಿ. ಈ ಇಂಡಿಯನ್ ನೆದರ್ಲ್ಯಾಂಡ್ನ ಫ್ಯೂಚರ್ ಫಾರ್ ನೇಚರ್ 2019 ಪ್ರಶಸ್ತಿಯನ್ನು ಸಮರ್ಥನೀಯ ಮೀನುಗಾರಿಕೆ ಶಾರ್ಕ್ ಮತ್ತು ಆಲಿವ್ ರಿಡ್ಲೆ ಸಮುದ್ರ ಆಮೆಗಳಾದ ಡಾಕ್ಟರ್ ದಿವ್ಯಾ ಕಾರ್ನಾಡ್ ಅವರ ಸಾಧನೆಗಾಗಿ ಗೆದ್ದಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕರೀನಾ ಕಪೂರ್ ಅವರ ಸ್ವಾಸ್ಥ್ಯ ಯುನಿಟಾಯ್ಡ್ಸ್ ಇಂಡಿಯಾ ಅಭಿಯಾನದ ರಾಯಭಾರಿಯಾಗಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಮಾಜಿ ಕರ್ನಾಟಕ ನ್ಯಾಯಾಧೀಶ ಲೇಖಕ ಫೆಬ್ರವರಿ 23ರಂದು ಕೊಲ್ಲಲ್ಪಟ್ಟರು. ಹೆಸರು ಕೋ ಚನ್ನಬಸಪ್ಪ. ಸಾಮಾನ್ಯ ಜ್ಞಾನ ನೋಡೋಣ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥ ADB. ಏಷ್ಯನ್ ಬ್ಯಾಂಕ್ ಅಭಿವೃದ್ಧಿ ಮುಖ್ಯಸ್ಥ ಯಾರಂತಂದರೆ ಮ್ಯಾಂಡುಲ್ ಯಾಂಗ್, ಫಿಲಿಪೈನ್ಸ್.
1972ರಲ್ಲಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವನ್ನು ಸ್ಥಾಪಿಸಲಾಯಿತು. 1972ರಲ್ಲಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವನ್ನು ಸ್ಥಾಪಿಸಲಾಯಿತು. ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟೀಸ್ ಜಾಗತಿಕ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಸ್ವತಂತ್ರ ಹಣಕಾಸು ವ್ಯವಸ್ಥೆಯಾಗಿದೆ. ಅದು 1992ರಲ್ಲಿ ಸ್ಥಾಪನೆಯಾಯಿತು. NTPC ಲಿಮಿಟೆಡ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್, ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಮತ್ತು ಪವರ್ ಗ್ರಿಡ್ ಎಂಬ ಇಂಧನ ದಕ್ಷತೆ ಸೇವೆಗಳ ಲಿಮಿಟೆಡ್ ಜಂಟಿ ಉದ್ಯಮವಾಗಿದೆ. ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ 2009ರಲ್ಲಿ ಸ್ಥಾಪಿಸಲಾಯಿತು. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ವಾಟರ್ಸ್ ಒಡಂಬಡಿಕೆ ಸಹಿ ಹಾಕಲಾಯಿತು. ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಇಂದಿನ ಕರೆಂಟ್ ಅಫೇರ್ಸ್ 25/2/2019 ಪ್ರಚಲಿತ ಘಟನೆಗಳನ್ನು ನೋಡೋಣ. ರಾಷ್ಟ್ರೀಯ ಸುದ್ದಿ. ಫೆಬ್ರವರಿ 24ರಂದು ಪ್ರಧಾನಮಂತ್ರಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಆರಂಭಿಸಿದರು. PM ಕಿಸಾನ್. NITI ಆಯೋಗ ಫೆಬ್ರವರಿ 22, 2019ರಂದು ಭಾರತೀಯ ಬ್ಯಾಂಕಿಂಗ್ ಭವಿಷ್ಯದ ಸಮಾವೇಶವನ್ನು ಸಹ ಆಯೋಜಿಸಲಾಗಿತ್ತು, ಹೊಸ ದೆಹಲಿಯಲ್ಲಿ. ಸೆಂಟ್ರಲ್ ವಾಟರ್ ಆಯೋಗದ ಮೌಲ್ಯಮಾಪನದ ಪ್ರಕಾರ ಗಂಗಾ ನದಿಯ ಜಲಾನಯನ ಪ್ರದೇಶವು 2040ರ ನಡುವೆ ಈಗ 3 ಪಟ್ಟು ಹೆಚ್ಚಾಗಿದೆ. ದೆಹಲಿಯ ನಿವಾಸಿ 2018-2019ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ದೆಹಲಿಯ ನಿವಾಸಿಗಳು ತಲಾ ಆದಾಯವನ್ನು ಪಡೆಯುತ್ತಾರೆ. ರಾಷ್ಟ್ರೀಯ ತಲಾ ಆದಾಯದ 3 ಬಾರಿ 2018-2019ರಲ್ಲಿ ಪ್ರಸಕ್ತ ದರದಲ್ಲಿ ತಲಾ ಆದಾಯವು ₹3,65,529 ರೂಪಾಯಿಗಳು. ರಾಷ್ಟ್ರೀಯ ತಲಾ ಆದಾಯವು ₹1,25,397 ರೂಪಾಯಿಗಳು. ಅಂತಾರಾಷ್ಟ್ರೀಯ ಸುದ್ದಿ ಗಮನಿಸೋಣ ಸ್ನೇಹಿತರೆ. ಈ ಆಫ್ರಿಕನ್ ದೇಶದ ಅಧ್ಯಕ್ಷ ಒಮರ್ ಅಲ್ ಬಶೀರ್ ಫೆಬ್ರವರಿ 23ರಂದು ದೇಶಾದ್ಯಂತ ತನ್ನ ಕ್ಯಾಬಿನೆಟ್ ಮತ್ತು ಸ್ಥಳೀಯ ಸರ್ಕಾರಗಳನ್ನು ವಿಸರ್ಜಿಸುವ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಸುಡಾನ್ನಲ್ಲಿ. ಕ್ರೀಡೆ ಸುದ್ದಿಯನ್ನು ಗಮನಿಸೋಣ. ಏಷ್ಯನ್ ಹಾಕಿ ಫೆಡರೇಷನ್ 2018ರ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಮನ್ಪ್ರೀತ್ ಸಿಂಗ್. ಏಷ್ಯನ್ ಹಾಕಿ ಫೆಡರೇಷನ್ 2018ರ ಅತ್ಯುತ್ತಮ ಸಾಧನೆ ಪ್ರಶಸ್ತಿ ವಿಜೇತ ಏಷ್ಯನ್ ಹಾಕಿ ಫೆಡರೇಷನ್ 2018ರ ಅತ್ಯುತ್ತಮ ಸಾಧನೆ ಪ್ರಶಸ್ತಿ ವಿಜೇತರು ಇಂಡಿಯಾದ ಒಂದು ಪುರುಷ ತಂಡದ ವಿಜೇತರು ಕೂಡ ಆಗಿದ್ದಾರೆ. ಮನ್ಪ್ರೀತ್ ಸಿಂಗ್ ಅವರು. ನ್ಯೂಸ್ ವ್ಯಕ್ತಿ ನೋಡೋಣ. ಸೌದಿ ಅರೇಬಿಯಾ ಯುನೈಟೆಡ್ ಸ್ಟೇಟ್ಸ್ಗೆ ತನ್ನ ಮೊದಲ ಮಹಿಳಾ ರಾಯಭಾರಿಯಾಗಿ ನೇಮಿಸಿದೆ. ಯಾರನ್ನಂದರೆ ಪ್ರಿನ್ಸೆಸ್ ರೀಮಾ ಬಿಂಟ್ ಬಂಡರ್. ಸಾಮಾನ್ಯ ಜ್ಞಾನವನ್ನು ಅಧ್ಯಯನ ಮಾಡೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ PM ಕಿಸಾನ್ ಅಡಿಯಲ್ಲಿ 2 ಹೆಕ್ಟೇರ್ಗಳಷ್ಟು ಹೊಂದಿರುವ ಸಣ್ಣ ಮತ್ತು ಕನಿಷ್ಠ ರೈತರ ಕುಟುಂಬಗಳಿಗೆ ವರ್ಷಕ್ಕೆ ಹೆಚ್ಚಿನ ಮೊತ್ತವನ್ನು ನೀಡಲಾಗುತ್ತದೆ. ₹6,000. ಸೌದಿ ಅರೇಬಿಯಾದ ಕರೆನ್ಸಿ ಸೌದಿ ರಾಯಲ್. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್. ಸುಡಾನ್ ಕರೆನ್ಸಿ ಸುಡಾಸಿಸ್ ಪೌಂಡ್. ಸುಡಾನ್ ರಾಜಧಾನಿ
ಖಾರ್ಟೂಮ್. 1958ರಲ್ಲಿ ಸ್ಥಾಪನೆಯಾದ ಏಷ್ಯನ್ ಹಾಕಿ ಫೆಡರೇಷನ್. ಇಷ್ಟರಲ್ಲಿ ಅಂದರೆ 1958ರಲ್ಲಿ ಏಷ್ಯನ್ ಹಾಕಿ ಫೆಡರೇಷನ್ ಸ್ಥಾಪನೆಯಾಗಿದೆ. ಏಷ್ಯನ್ ಹಾಕಿ ಫೆಡರೇಷನ್ ಮುಖ್ಯಸ್ಥ ಕೌಲಾಲಂಪುರ್, ಮಲೇಷಿಯಾದವರು. 1945ರಲ್ಲಿ ಕೇಂದ್ರ ವಾಟರ್ ಕಮಿಷನ್ ಸ್ಥಾಪಿಸಲಾಯಿತು. 1945ರಲ್ಲಿ ಕೇಂದ್ರ ವಾಟರ್ ಕಮಿಷನ್ ಸ್ಥಾಪಿಸಲಾಗಿದೆ ನೋಡಿ ಸ್ನೇಹಿತರೆ, ನೆನಪಿರಲಿ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ ಪೂರ್ಣಚಂದ್ರ BG KAS, ಉಪನ್ಯಾಸಕರು, ಲೇಖಕರು, ಸಾಹಿತಿಗಳು. ಈ ಸಂಪೂರ್ಣವಾಗಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮಸ್ಕಾರ.